ವಾಸ್ತುಶಾಸ್ತ್ರದಲ್ಲಿ ದೇವರ ಮನೆಯನ್ನು ಅತ್ಯಂತ ಪವಿತ್ರವಾದ ಪೂಜಾ ಸ್ಥಳವೆಂದು ಪರಿಗಣಿಸಲಾಗಿದೆ. ವಾಸ್ತುತತ್ವವು ಶಕ್ತಿಯನ್ನು ಆಧರಿಸಿದೆ ಮತ್ತು ಹೆಚ್ಚಿನ ಶಕ್ತಿಯು ಪೂಜಾ ಮನೆಯಿಂದ ಹೊರಬರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಮನೆಯಲ್ಲಿ ಇಡುವ ಪ್ರತಿಯೊಂದಕ್ಕೂ ವಿಶೇಷ ಮಹತ್ವವಿದೆ. ವಾಸ್ತು ಪ್ರಕಾರ ಋಣಾತ್ಮಕ ಶಕ್ತಿಯನ್ನು ಉಂಟುಮಾಡುವ ಯಾವುದನ್ನೂ ಮನೆಯಲ್ಲಿ ಇಡಬಾರದು. ಪೂಜೆಯ ಮನೆಯಲ್ಲಿ ಇರಿಸಲಾದ ಕೆಲವು ವಸ್ತುಗಳು ಮನೆಯ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಮತ್ತು ಇದು ಮನೆಯ ಆಶೀರ್ವಾದವನ್ನು ಸಹ ನಿಲ್ಲಿಸುತ್ತದೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಯಾವ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಟ್ಟರೆ ಅದೃಷ್ಟ ಬರುತ್ತದೆ, ಯಾವ ವಸ್ತುಗಳನ್ನು ದೇವರ ಮನೆಯಲ್ಲಿ ಇಡಬಾರದು ಎಂದು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿಯೂ ದೇವರ ಮನೆ ಇರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಗಳನ್ನು ನಿರ್ಮಿಸಬೇಕಾದರೆ ದೇವರ ಮನೆಗೆ ಎಂದೇ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ದೇವರ ಮನೆಗೆ ಮನೆಯ ಈಶಾನ್ಯ ಮತ್ತು ಬ್ರಹ್ಮಸ್ಥಾನವನ್ನು ಗುರುತಿಸಲಾಗುತ್ತೆ. ಯಾವುದೇ ಕಾರಣಕ್ಕೂ ವಾಯುವ್ಯ, ನೈಋತ್ಯ ಹಾಗೂ ಆಗ್ನೇಯ ದಿಕ್ಕುಗಳಲ್ಲಿ ದೇವರ ಮನೆಯನ್ನು ನಿರ್ಮಿಸಬಾರದು. ದೇವರ ಮನೆಗೆ ಮರದಿಂದ ಮಾಡಿದ ಬಾಗಿಲನ್ನು ಮಾತ್ರ ಇಡಬೇಕು. ಇನ್ನು ದೇವರ ಮನೆಯಲ್ಲಿ ಸಾಮಾನ್ಯವಾಗಿ ಇಡುವ ವಸ್ತುಗಳನ್ನು ಹೊರತುಪಡಿಸಿ ಕೆಲವು ವಸ್ತುಗಳ ಬಗ್ಗೆ ಸರಿಯಾಗಿ ಗಮನ ಕೊಡಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಎಚ್ಚರ. ದೇವರ ಕೋಣೆಯಲ್ಲಿ ನಾವು ಎಂದಿಗೂ ನೀಲಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಬಾರದು. ದೇವರ ವಿಗ್ರಹವನ್ನು ಸ್ವಚ್ಛಗೊಳಿಸಲು ಆಗಿರಬಹುದು, ದೇವರ ವಿಗ್ರಹಗಳನ್ನು ಇಡಲು ಆಗಿರಬಹುದು, ಈ ಬಣ್ಣಗಳ ಬಟ್ಟೆಯನ್ನು ಬಳಸಬೇಡಿ. ದೇವರ ಕೋಣೆಯಲ್ಲಿ ಈ ಬಣ್ಣಗಳ ಬಟ್ಟೆಯನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಶನಿ ದೇವನನ್ನು ಪೂಜಿಸುವ ಸಮಯದಲ್ಲಿ ಬೇಕಾದರೆ ನೀವು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಬಳಸಬಹುದು. ಆದರೆ ಇನ್ನಾವುದೇ ದೇವರನ್ನು ಪೂಜಿಸುವ ಸಮಯದಲ್ಲಿ ಈ ಬಣ್ಣಗಳ ಬಟ್ಟೆಯನ್ನು ಬಳಸದಿರಿ. ಈ ಬಣ್ಣಗಳು ಕೇವಲ ಶನಿ ದೇವನಿಗೆ ಮಾತ್ರ ಪ್ರಿಯವಾದ ಬಣ್ಣಗಳೆಂದು ಹೇಳಲಾಗುತ್ತದೆ. ದೇವರ ಕೋಣೆಯಲ್ಲಿ ಮಾತ್ರವಲ್ಲ, ಈ ಬಣ್ಣಗಳ ಬಟ್ಟೆಯನ್ನು ಧರಿಸಿ ಕೂಡ ಪೂಜೆಯನ್ನು ಮಾಡುವುದು ಶುಭವಲ್ಲ. ದೇವರ ಮನೆಯಲ್ಲಿ ಯಾವುದೇ ಪ್ರಾಣಿಯ ಭಾಗಗಳನ್ನು ಇಡಬಾರದು. ಉದಾಹರಣೆಗೆ ಪೂಜಾ ಸಾಮಗ್ರಿಗಳನ್ನು ಇಡಲು ಅಥವಾ ದೇವರ ಮನೆಗೆ ಸಂಬಂಧಿಸಿದ ಪದಾರ್ಥಗಳನ್ನು ಇಡಲು ಹಳೆಯ ಲೆದರ್ ಬ್ಯಾಗ್ ಬಳಕೆ ಮಾಡಿದ್ದರೆ ಅದನ್ನು ಮೊದಲು ತೆಗೆಯಿರಿ. ಅದು ಪ್ರಾಣಿ ಚರ್ಮದಿಂದ ಮಾಡಿದ್ದು. ಆದ್ದರಿಂದ ಪ್ರಾಣಿಯ ಚರ್ಮದಿಂದ ಮಾಡಿದ ಯಾವುದೇ ವಸ್ತುವನ್ನು ಇಡಲೇಬೇಡಿ. ಸಾಲಿಗ್ರಾಮವನ್ನು ದೇವರ ಕೋಣೆಯಲ್ಲಿ ಯಾರಿಗೂ ಕಾಣದಂತೆ ಇಡಬೇಕು. ಸಾಲಿಗ್ರಾಮವನ್ನು ಮನೆಯಲ್ಲಿಟ್ಟುಕೊಂಡಾಗ ಅದರ ಮೇಲೆ ತಪ್ಪದೇ ತುಳಸಿ ದಳಗಳನ್ನು ಇಡಬೇಕು. ಪ್ರತಿನಿತ್ಯವೂ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಸಾಲಿಗ್ರಾಮವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಉತ್ತಮ ಆರೋಗ್ಯ, ಸುಖ, ಶಾಂತಿ, ಸಂತೋಷ ದೊರೆಯುತ್ತದೆ. ಕೆಂಪು ಬಟ್ಟೆ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಪೂಜೆಯನ್ನು ಮಾಡುವಾಗ ಆಗಿರಬಹುದು, ಕೆಂಪು ಬಣ್ಣದ ಬಟ್ಟೆಯನ್ನು ಬಳಸಬಹುದು. ದೇವರ ಕೋಣೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕೆಂಪು ಬಣ್ಣವನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣದ ಬಟ್ಟೆಯನ್ನು ದೇವರ ಕೋಣೆಯಲ್ಲಿ ಬಳಸುವುದರಿಂದ ಮನೆಗೆ ಸಮೃದ್ಧಿ ಬರುವುದು ಎನ್ನುವ ನಂಬಿಕೆಯಿದೆ. ಬಲಮುರಿ ಶಂಖವನ್ನು ವಿಷ್ಣು ಶಂಖ, ಲಕ್ಷ್ಮೀ ಶಂಖವೆಂದು ಕರೆಯಲಾಗುತ್ತದೆ. ಬಲಮುರಿ ಶಂಖವನ್ನು ದೇವರಿಗೆ ಅಭಿಷೇಕ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ. ಬಲಮುರಿ ಶಂಖವನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ದೇವರ ಕೋಣೆಯಲ್ಲಿಟ್ಟರೆ ಹಣದ ಸಮಸ್ಯೆಗಳು ಪರಿಹಾರವಾಗುವುದು. ಹಳದಿ ಬಣ್ಣ ದೇವರ ಕೋಣೆಯಲ್ಲಿ ನೀವು ಕೆಂಪು ಬಣ್ಣವನ್ನಲ್ಲದೆ ಹಳದಿ ಬಣ್ಣವನ್ನು ಕೂಡ ಬಳಸಬಹುದಾಗಿದೆ. ದೇವರ ಕೋಣೆಯಲ್ಲಿ ಹಳದಿ ಬಣ್ಣವನ್ನು ಬಳಸುವುದು ತುಂಬಾನೇ ಮಂಗಳಕರವಾಗಿರುತ್ತದೆ. ಹಳದಿ ಬಣ್ಣವನ್ನು ಯಶಸ್ಸಿನ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣವು ಆಶಾವಾದ ಮತ್ತು ಸಂತೋಷವನ್ನು ಸೂಚಿಸುವ ಬಣ್ಣವಾಗಿದೆ. ಈ ಹಳದಿ ಬಣ್ಣ ಶ್ರೀಹರಿಗೆ ಪ್ರಿಯವಾದ ಬಣ್ಣವಾದ್ದರಿಂದ ನೀವು ಇದನ್ನು ಪೂಜೆಯಲ್ಲಿ ಬಳಸುವುದು ಉತ್ತಮ. ಬಿಳಿಯ ಹೂವುಗಳು ಬಿಳಿ ಬಣ್ಣವನ್ನು ಶುದ್ಧತೆ ಮತ್ತು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ.
ಹಾಗೂ ಇದು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವಾಗಿದೆ. ಆದ್ದರಿಂದ ಈ ಬಿಳಿ ಬಣ್ಣವನ್ನು ದೇವರ ಕೋಣೆಯಲ್ಲಿ ಬಳಸಬಹುದು. ದೇವರ ಕೋಣೆಯಲ್ಲಿ ಬಿಳಿ ಬಣ್ಣವನ್ನು ಬಳಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹರಡುತ್ತದೆ ಹಾಗೂ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಯಾಗುತ್ತದೆ. ಶ್ರೀಚಕ್ರ. ಶ್ರೀಚಕ್ರವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಪ್ರತಿನಿತ್ಯವೂ ಶ್ರೀಚಕ್ರಕ್ಕೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ಶ್ರೀಚಕ್ರದ ಮುಂದೆ ಕುಳಿತು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು. ತುಪ್ಪದ ದೀಪವನ್ನು ಹಚ್ಚಿಡಬೇಕು. ವಾಸ್ತು ಪ್ರಕಾರ ಒಂದೇ ದೇವತೆಯ ಹೆಚ್ಚಿನ ವಿಗ್ರಹಗಳನ್ನು ಪೂಜೆಯ ಮನೆಯಲ್ಲಿ ಇಡಬಾರದು. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಇದರ ಹೊರತಾಗಿ ಉಗ್ರ ರೂಪದ ವಿಗ್ರಹಗಳನ್ನು ಪೂಜೆಯ ಮನೆಯಲ್ಲಿ ಇಡಬಾರದು. ಅಂತಹ ಚಿತ್ರ ಅಥವಾ ವಿಗ್ರಹವನ್ನು ಇಡುವುದು ಅಶುಭ. ರುದ್ರಾಕ್ಷಿ. ರುದ್ರಾಕ್ಷಿಯನ್ನು ಧರಿಸಲುಬಹುದು ಅಥವಾ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು. ನೀವು ಶಿವನನ್ನು ಹೇಗೆ ಪೂಜಿಸುತ್ತೀರೋ ಹಾಗೆ ರುದ್ರಾಕ್ಷಿಯನ್ನು ಪೂಜಿಸಬೇಕು. ರುದ್ರಾಕ್ಷಿಗೂ ಜಲಾಭಿಷೇಕ, ಕ್ಷೀರಾಭಿಷೇಕ ಮಾಡಬೇಕು. ಹಸಿರು ಬಟ್ಟೆ. ಹಸಿರು ಬಣ್ಣವನ್ನು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಸಿರು ಬಣ್ಣವನ್ನು ಪೂಜೆಯಲ್ಲಿ ಬಳಸುವುದು ತುಂಬಾನೇ ವಿರಳ ಎನ್ನಬಹುದು. ಆದರೆ ಇದು ತುಂಬಾನೇ ಶುಭ ಸಂಕೇತವಾಗಿದೆ. ಈ ಬಣ್ಣವನ್ನು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ಪೂಜೆ ಮಾಡುವಾಗ ಆಗಿರಬಹುದು, ಹಸಿರು ಬಣ್ಣವನ್ನು ಬಳಸುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ. ನೀವು ದೇವರ ಪೂಜೆಯನ್ನು ಮಾಡುವಾಗ ಕೆಂಪು, ಹಳದಿ, ಹಸಿರು ಮತ್ತು ಬಿಳಿ ಈ ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಬಳಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮುರಿದ ಅಥವಾ ಛಿದ್ರಗೊಂಡ ವಿಗ್ರಹವನ್ನು ದೇವರ ಕೊನೆಯಲ್ಲಿ ಇಡಬಾರದು. ಇಂತಹ ಮೂರ್ತಿಗಳನ್ನು ಇಟ್ಟುಕೊಳ್ಳುವುದರಿಂದ ಪೂಜೆಯ ಫಲ ಸಿಗುವುದಿಲ್ಲ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚು ಹರಡುತ್ತದೆ ಎಂಬ ನಂಬಿಕೆಯಿದೆ. ಹಾಳಾದ ವಿಗ್ರಹಗಳನ್ನು ಹರಿಯುವ ನೀರಿನಲ್ಲಿ ಮುಳುಗಿಸಬೇಕು. ಅದು ಸಾಧ್ಯವಾಗದಿದ್ದರೆ ಅರಳಿ ಮರದ ಕೆಳಗೆ ಇಡಬೇಕು. ಲಕ್ಷ್ಮೀ ಸೇರು. ದೇವರ ಕೋಣೆಯಲ್ಲಿ ಲಕ್ಷ್ಮೀ ಸೇರಿನಲ್ಲಿ ಅಕ್ಕಿಯನ್ನು, ನಾಣ್ಯಗಳನ್ನು ತುಂಬಿಸಿಟ್ಟು ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಎಂದಿಗೂ ಧನ, ಧಾನ್ಯದ ಕೊರತೆ ಎದುರಾಗುವುದಿಲ್ಲ. ಈ ಸೇರು ಬೆಳ್ಳಿ, ತಾಮ್ರ ಅಥವಾ ಪಂಚಲೋಹದ್ದಾದರೆ ಒಳ್ಳೆಯದು. ದೇವರ ಮನೆಯಲ್ಲಿ ಕೊಳೆ ಬಟ್ಟೆಗಳನ್ನು ಇಡಬೇಡಿ. ಅದು ದೇವರನ್ನು ಒರೆಸಿದ್ದು ಅಥವಾ ದೇವರ ಮನೆಯ ನೆಲವನ್ನು ಒರೆಸಿದ್ದೇ ಆಗಲಿ. ದೇವರ ಮನೆ ಶುಚಿಯಾಗಿರಲಿ ಹಾಗೂ ಜನರು ಪ್ರತಿದಿನ ತಮ್ಮ ದೇವರ ಮನೆ ಮತ್ತು ದೇವರನ್ನು ಹೂವಿನಿಂದ ಅಲಂಕರಿಸುತ್ತಾರೆ. ದೇವರ ಪೂಜೆಯಲ್ಲಿ ಹೂವುಗಳನ್ನು ಅವಶ್ಯವೆಂದು ಪರಿಗಣಿಸುವುದು ಒಳ್ಳೆಯದು. ಆದರೆ ಕೆಲವರು ಪೂಜೆಗೆ ಅರ್ಪಿಸಿದ ಹೂವುಗಳನ್ನು ದೇವಸ್ಥಾನದ ಯಾವುದೋ ಮೂಲೆಯಲ್ಲಿ ಇಡುವುದು ಕಂಡುಬರುತ್ತದೆ. ಇದು ಒಳ್ಳೆಯ ಅಭ್ಯಾಸವಲ್ಲ. ಇವುಗಳನ್ನಲ್ಲದೆ ನೀವು ಮನೆಯ ದೇವರ ಕೋಣೆಯಲ್ಲಿ ಬಲಮುರಿ ಗಣೇಶ, ಲಕ್ಷ್ಮೀ ದೇವಿಯ ಪಾದಗಳು ಕಾಣಿಸುವಂತಹ ಫೋಟೋ ಅಥವಾ ವಿಗ್ರಹ, ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ, ಗಾಯತ್ರಿ ದೇವಿ ಫೋಟೋ, ಕೃಷ್ಣನ ಕಡಗೋಲು ಈ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ಕೂಡ ಸುಖ, ಸಮೃದ್ಧಿಯ ಜೊತೆಗೆ ಧನ, ಸಂಪತ್ತು ಮತ್ತು ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ನಂಬಿಕೆಯಿದೆ. ಮನೆಯ ದೇವರ ಕೋಣೆಯಲ್ಲಿ ಹೆಬ್ಬೆರಳಿನ ಗಾತ್ರಕ್ಕಿಂತ ದೊಡ್ಡ ಶಿವಲಿಂಗವನ್ನು ಇಡಬಾರದು. ಮುರಿದ ದೇವರ ವಿಗ್ರಹವು ನಕಾರಾತ್ಮಕತೆಯನ್ನು ಹರಡುತ್ತದೆ. ಈ ಕಾರಣದಿಂದ ಮುರಿದ ವಿಗ್ರಹ ಮತ್ತು ಫೋಟೋಗಳನ್ನು ದೇವರ ಮನೆಯಲ್ಲಿ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ದೇವರಿಗೆ ಅರ್ಪಿಸಿದ ಹೂವುಗಳನ್ನು ರಾತ್ರಿಯ ಮೊದಲು ತೆಗೆದುಹಾಕಬೇಕು. ಒಣಗಿದ ಹೂವುಗಳನ್ನು ದೇವರ ಕೋಣೆಯಲ್ಲಿ ಇಡುವುದು ಅಥವಾ ದೇವರ ಮುಡಿಯಲ್ಲಿ ಇಡುವುದು ಅಶುಭ. ಈ ರೀತಿ ಹಳೆ ಹೂವುಗಳು ದೇವರ ಮನೆಯಲ್ಲಿ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ. ಒಣ ಹೂವನ್ನು ಮನೆಯಲ್ಲಿಟ್ಟರೆ ಬಡತನಕ್ಕೆ ಆಹ್ವಾನ ನೀಡಿದಂತೆ. ಇದು ಅಕಾಲಿಕ ಮರಣ, ಮಂಗಲ ದೋಷ ಅಥವಾ ಮದುವೆಯಲ್ಲಿ ವಿಳಂಬದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು.
ಆದ್ದರಿಂದ ಈ ಎಲ್ಲ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ದೇವರ ಮನೆಯನ್ನು ಶುಚಿಯಾಗಿ ಇರಿಸಿಕೊಳ್ಳಿ. ನೆಮ್ಮದಿಯಿಂದ ಜೀವನ ಸಾಗಿಸಿ. ದೇವರ ಕೋಣೆಯಲ್ಲಿ ದೇವರ ದೊಡ್ಡ ಫೋಟೋವನ್ನು ಹಾಕಬಹುದು, ಆದರೆ ದೊಡ್ಡ ವಿಗ್ರಹಗಳನ್ನು ಇಡಬಾರದು. ಇದು ದಂಪತಿಗೆ ಒಳ್ಳೆಯದಲ್ಲ. ಮನೆಯ ದೇವರ ಕೋಣೆಯಲ್ಲಿ ಒಂದು ಶಂಖವನ್ನು ಮಾತ್ರ ಇಡಬೇಕು. ಒಂದಕ್ಕಿಂತ ಹೆಚ್ಚು ಶಂಖವನ್ನು ಇಡುವುದು ಅಮಂಗಳಕರ ಎನ್ನಲಾಗಿದೆ. ದೇವರ ವಿಗ್ರಹವನ್ನು ಎತ್ತರದಲ್ಲಿ ಇಡುವುದು ಸೂಕ್ತ. ದೇವರನ್ನು ಇಡುವ ಮಂಟಪ ನೆಲದಿಂದ ಕನಿಷ್ಠ 2 ಇಂಚು ಎತ್ತರವಿರಬೇಕು. ದೇವರ ವಿಗ್ರಹದ ಮೇಲೆ ಏನನ್ನು ಇಡುವುದು ಸರಿಯಲ್ಲ. ಏನಾದರೂ ಇಟ್ಟಿದ್ದರೆ ಅದನ್ನು ತೆಗೆದು ಕೆಳಗೆ ಇಡಬೇಕು. ದೇವರ ಕೋಣೆಯಲ್ಲಿ ಅಲ್ಯೂಮಿನಿಯಂ ಅಥವಾ ಗಾಜಿನ ಪಾತ್ರೆಯಲ್ಲಿ ನೀರನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ದೇವರನ್ನು ಇಡುವ ಜಾಗದ ಸುತ್ತ ಅಥವಾ ಪೂಜಾ ಮನೆಯಲ್ಲಿ ಕಸದ ಡಬ್ಬಗಳನ್ನು ಇಡಬಾರದು ಎಂದು ವಾಸ್ತು ಹೇಳುತ್ತದೆ. ಮನೆಯಲ್ಲಿ ಮಲಗುವ ಕೋಣೆಯಲ್ಲಿ ದೇವರ ಮಂಟಪವಿದ್ದರೆ ಅದನ್ನು ಪಾದಗಳ ಮುಂದೆ ಇಡಬಾರದು. ಈಶಾನ್ಯ ಮೂಲೆಯಲ್ಲಿ ಇಡಲು ಸಲಹೆ ನೀಡಲಾಗುತ್ತದೆ. ಹರಿದ ಧಾರ್ಮಿಕ ಪುಸ್ತಕಗಳನ್ನು ಪೂಜಾ ಮನೆಯಲ್ಲಿ ಇಡಬಾರದು. ಪುಸ್ತಕಗಳು ಹರಿದರೆ ನಂತರ ಹರಿಯುವ ನೀರಿನಲ್ಲಿ ಹಾಕಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯಲ್ಲಿ ಪೂರ್ವಜರ ಚಿತ್ರಗಳನ್ನು ಇಡಬಾರದು. ಪೂಜೆಯ ಮನೆಯಲ್ಲಿ ಇಂತಹ ಚಿತ್ರವನ್ನು ಹಾಕುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಆದುದರಿಂದಲೇ ಪೂಜೆಯ ಮನೆಯಲ್ಲಿ ಪೂರ್ವಜರ ಭಾವಚಿತ್ರವನ್ನು ಇಟ್ಟು ಮನೆಯ ಬೇರೆ ಯಾವುದಾದರೂ ಸ್ಥಳದಲ್ಲಿ ಇಡಬೇಡಿ. ಪೂಜಾ ಕೋಣೆಯಲ್ಲಿ ದೀಪಗಳು ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿಸುವುದು ಬಹಳ ಮುಖ್ಯ. ವಾಸ್ತು ಪ್ರಕಾರ ಮನೆಯಲ್ಲಿ ಅಗರಬತ್ತಿ ಮತ್ತು ತುಪ್ಪವನ್ನು ಸುಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅದಕ್ಕಾಗಿಯೇ ಆಗ್ನೇಯದಲ್ಲಿ ಮೂರ್ತಿಗಳ ಮುಂದೆ ದೀಪವನ್ನು ಇರಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಕ್ಕು ಹಿಡಿದ ಕಬ್ಬಿಣವನ್ನು ಮನೆಯಲ್ಲಿ ಇಡಲೇಬೇಡಿ. ತುಕ್ಕು ಹಿಡಿದ ಕಬ್ಬಿಣವನ್ನು ಮನೆಯಲ್ಲಿ ಇಟ್ಟರೆ ಮನೆಗೆ ಶ್ರೇಯಸ್ಸು ಅಲ್ಲ. ತುಕ್ಕು ಹಿಡಿದ ಕಬ್ಬಿಣ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇಂಥ ವಸ್ತುಗಳು ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ನೆಮ್ಮದಿ ಇರಲ್ಲ. ಆರ್ಥಿಕ ತೊಂದರೆಗಳು ಉಂಟಾಗುವುದು, ಹಣ ನಷ್ಟ ಉಂಟಾಗುವುದು. ವೈಜ್ಞಾನಿಕ ದೃಷ್ಟಿಯಿಂದಲೂ ನೋಡುವುದಾದರೆ ಇಂಥ ವಸ್ತುಗಳು ಮನೆಯಲ್ಲಿ ಇರಬಾರದು. ಏಕೆಂದರೆ ತುಕ್ಕು ಹಿಡಿದ ವಸ್ತುಗಳು ನಮ್ಮ ಕೈ ಕಾಲಿಗೆ ತಾಗಿದರೆ ಅದರಿಂದ ಆದ ಗಾಯ ಕೂಡ ಬೇಗ ಒಣಗುವುದಿಲ್ಲ. ಅದರಲ್ಲಿಯೂ ಮಧುಮೇಹಿಗಳಿಗೆ ತಾಗಿದರೆ ತುಂಬಾನೇ ಕಷ್ಟ. ನಾವು ಮನೆಯನ್ನು ಹೇಗೆ ಇಟ್ಟುಕೊಳ್ಳುತ್ತೇವೆ ಎಂಬುವುದರ ಮೇಲೆ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ಹೇಳಲಾಗುವುದು. ಹಾಗಾಗಿ ಮನೆಯನ್ನು ಐಶ್ವರ್ಯವಾಗಿ ಇಟ್ಟುಕೊಳ್ಳಬೇಕು. ಹಾಗಾಗಿ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಡಲೇಬಾರದು. ವಾಸ್ತುಶಾಸ್ತ್ರದಲ್ಲಿ ಕೂಡ ಈ ಬಗ್ಗೆ ಹೇಳಲಾಗಿದೆ. ಹಾಗಾಗಿ ಈ ವಸ್ತುಗಳನ್ನು ಮನೆಯಲ್ಲಿದ್ದರೆ ಅವುಗಳನ್ನು ಬಿಸಾಡಿ. ಏಕೆಂದರೆ ಇಂಥ ವಸ್ತುಗಳು ಮನೆಯಲ್ಲಿದ್ದರೆ ನಕಾರಾತ್ಮಕ ಶಕ್ತಿಯ ಹರಿವು ಉಂಟಾಗುತ್ತದೆ. ಇದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗಬಹುದು. ಹಾಗಾಗಿ ವಾಸ್ತು ಪ್ರಕಾರ ಮನೆಯಲ್ಲಿ ಕಷ್ಟ ಉಂಟಾಗದಿರಲು ಈ ವಾಸ್ತು ಸಲಹೆ ಪಾಲಿಸಿದರೆ ಒಳ್ಳೆಯದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.